ನಮಸ್ಕಾರ ಸ್ನೇಹಿತರೆ, ಎಸೆನ್ಷಿಯಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದರಿಂದ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಎಲ್ಲರಿಗೂ ಸಹ ತಲುಪಿಸಿದ ಹಾಗೆ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನವಮಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ರಾತ್ರಿಯ ಶುಭ ಪರ್ವ ನಡೀತಾ ಇದೆ. ದೇವಿಯ ಅನೇಕ ವಿಲಾಸಗಳಲ್ಲಿ ಭಕ್ತರನ್ನು ಸಂಪ್ರೀತಗೊಳಿಸಿಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನಿರತಳಾಗಿದ್ದಾಳೆ ತಾಯಿ. ಇಂತಹ ಸಂದರ್ಭದಲ್ಲಿ ನವರಾತ್ರಿಗಳಲ್ಲಿ ವಿಶೇಷವಾದಂತಹ ದಿನಗಳು ಅಂತ ಹೇಳಿದರೆ ಮಹಾನವಮಿ ಮತ್ತು ದಶಮಿ. ಮಹಾನವಮಿಯ ಆಚರಣೆಗಳು ಹೇಗಿರಬೇಕು? ದೇವಿಯ ಅನುಗ್ರಹದಿಂದಾಗಿ ಬೆಟ್ಟದರ ಮೇಲೆ ವಿಜಯವನ್ನು ಸಾಧಿಸಿದಂತಹ ಸಮಯ ಇದು. ಆಕೆಯು ಸಿದ್ಧಿದಾತ್ರಿ ದೇವಿಯಾಗಿ ಮಹಿಷಾಸುರನನ್ನು ಕೊಂದಂತಹ ದಿನ ಇದು. ಮಹಿಷಾಸುರನು ಬ್ರಹ್ಮನನ್ನ ಕುರಿತು ಅಖಂಡವಾದ ತಪಸ್ಸನ್ನು ಮಾಡಿ ವಿಶೇಷವಾದ ವರವೊಂದನ್ನು ಪಡೆದಿರ್ತಾನೆ. ರಾತ್ರಿಯಲ್ಲಾಗಲಿ ಹಗಲಿನಲ್ಲಾಗಲಿ ಮನುಷ್ಯರಿಂದಾಗಲಿ ದೇವರಿಂದಾಗಲಿ ದಾನವರಿಂದಾಗಲಿ ನನ್ನ ಸಂಹಾರ ಆಗಬಾರದು ಅಂತ ವಿಶೇಷವಾದ ವರವನ್ನು ಕೊಡುವಂಥ ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿರ್ತಾನೆ. ಈ ವರವನ್ನು ಪಡೆದ ನಂತರ ಮಹಿಷಾಸುರನು ಭೂಮಿ ಹಾಗೂ ದೇವತೆಗಳ ವಾಸಸ್ಥಾನಗಳೆಲ್ಲವನ್ನೂ ಸಹ ತನ್ನ ವಶಕ್ಕೆ ಪಡ್ಕೊಂಡು ಅತಿ ಕೆಟ್ಟದಾದಂಥ ಆಡಳಿತವನ್ನು ಕೊಡ್ತಾ ಇರ್ತಾನೆ. ಪ್ರಜೆಗಳಿಗೆ, ದೇವತೆಗಳಿಗೆ ಅತಿಯಾದ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಈ ರಾಕ್ಷಸನ ಕಾಟವನ್ನು ತಾಳಲಾರದೆ ದೇವಾನುದೇವತೆಗಳೆಲ್ಲವೂ ಸಹ ಇಂದ್ರನ ಬಳಿ ಸಹಾಯಕ್ಕಾಗಿ ಹೋಗ್ತಾರೆ. ಆದರೆ ಈ ರಾಕ್ಷಸನು ಇಂದ್ರನನ್ನು ಸಹ ಸೋಲಿಸಿ ಅದನ್ನು ಸಹ ಕೈವಶ ಮಾಡ್ಕೊಳ್ತಾನೆ. ಆಗ ದೇವಾನುದೇವತೆಗಳೆಲ್ಲರೂ ಸೇರಿ ಪಾರ್ವತಿಯ ಮೊರೆ ಹೋಗ್ತಾರೆ, ದೇವಿ ಕಾಪಾಡು ನಮ್ಮನ್ನು ಅಂತ. ಅಂತಹ ದುರ್ಗಾಮಾತೆಯಾಗಿ ಮಾರ್ಪಟ್ಟು ಸಿದ್ಧಿದಾತ್ರಿ ಹೆಸರಿನಿಂದ ಭೂಮಿಗೆ ಬರ್ತಾಳೆ. ಬಂದು ರಾಕ್ಷಸನನ್ನು 9 ದಿನಗಳ ಕಾಲ ಸೆಣಸಾಡಿ 9ನೆಯ ದಿನ ಅವನನ್ನು ಇರಿದುಕೊಂಡು ಸಂಹಾರವನ್ನು ಮಾಡ್ತಾಳೆ. ಇಂತಹ ವಿಶೇಷವಾದ ದಿನವನ್ನು ನಾವು ನವಮಿ ಅಂತ ಕರಿತೇವೆ. ಈ ನವಮಿಯ ದಿವಸ ಆಚರಿಸ್ತಕ್ಕಂತಹ ಪೂಜೆಯನ್ನು ನವಮಿ ಪೂಜೆ ಅಂತ ಕರೀತಾರೆ. ಇದು ಒಂದು ವಿಶೇಷವಾದಂತಹ ಪೂಜೆ ಆಗಿದೆ. ಆವಾಗ ಆಚರಿಸ್ತಾರೆ ಅಂತ ಹೇಳಿದರೆ ಅಷ್ಟಮಿಯು ಕೊನೆಗೊಳ್ಳಲಿಕ್ಕೆ ಕೆಲವು ಗಂಟೆಗಳ ಮೊದಲು ಹಾಗೂ ನವಮಿಯು ಪ್ರಾರಂಭವಾಗಿ ಸ್ವಲ್ಪ ಗಂಟೆಗಳವರೆಗೆ ಮಾತ್ರ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಅದು ಸಂಧಿ ಪೂಜೆ. ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ರಾತ್ರಿ ವೇಳೆಯಲ್ಲಾಗಲಿ ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ನನ್ನ ವಧೆ ಆಗಬಾರ್ದು ಅಂತ ಹೇಳಿದ್ರಿಂದ ಇಂತಹ ಸಂಧಿ ಕಾಲದಲ್ಲಿ ವಧೆಯೂ ಆಗಿರುತ್ತೆ, ಕೆಟ್ಟದರ ಮೇಲೆ ವಿಜಯದ ಸಾಧನೆ ಆಗಿರುತ್ತೆ. ಅಷ್ಟಮಿ ತಿಥಿಯ ಸಾಯಂಕಾಲ ಮೊದಲು ಅಷ್ಟಮಿ ಮತ್ತು ನವಮಿ ಕೂಡುವ ಸಂಧಿಕಾಲ. ಅಷ್ಟಮಿ ಮತ್ತು ನವಮಿ ಕೂಡುವ ಸಂಧಿಕಾಲದಲ್ಲಿ ಅಷ್ಟಮಿ ಪೂಜೆ ಮತ್ತು ನವಮಿ ಪೂಜೆಯನ್ನು ನಡೆಸಲಾಗುತ್ತೆ. ಅಷ್ಟಮಿ ಪೂಜೆ ಮತ್ತು ನವಮಿ ಪೂಜೆಯನ್ನು ಇಂಥ ಸಂದರ್ಭದಲ್ಲಿ ಮಾಡೋದ್ರಿಂದ ಕೆಟ್ಟದರ ಮೇಲೆ ಒಳಿತಿನ ವಿಜಯ ಉಂಟಾಗಿದೆ ಹಾಗೂ ಲೋಕ ಕಲ್ಯಾಣ ಆಗುತ್ತೆ ಅನ್ನುವಂತಹ ನಂಬಿಕೆ. ಇದೊಂದು ಅತಿ ಪವಿತ್ರವಾಗಿರ್ತಕ್ಕಂತಹ ಪೂಜೆ ಆಗಿರೋದ್ರಿಂದ ಲೋಕ ಕಲ್ಯಾಣಕ್ಕೆ ಅತಿ ಶುಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಮೊದಲು ಅಷ್ಟಮಿ ಮತ್ತು ನವಮಿ ಪೂಜೆಯನ್ನು ಮಾಡಬೇಕು, ನಂತರದಲ್ಲಿ ಹೋಮವನ್ನು ಮಾಡಬೇಕು ಅಂತ ತಿಳಿದವರು ಹೇಳ್ತಾರೆ. ದುರ್ಗಾಮಾತೆಯನ್ನ ಸರಸ್ವತಿ ಅಂತ ಕರೀತಾರೆ. ಸರಸ್ವತಿಯು ವಿದ್ಯೆ ಹಾಗೂ ಬುದ್ಧಿಯ ಜ್ಞಾನದ ಸಂಕೇತವಾಗಿರ್ತಕ್ಕಂಥದ್ದೈತೆ. ದಕ್ಷಿಣ ಭಾರತದಲ್ಲಿ ಇದನ್ನು ಆಯುಧ ಪೂಜೆ ಅಂತ ಹೇಳಿ ಆಚರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇವಿಯ ಪೂಜೆಯ ಜೊತೆಗೆ ಭಕ್ತರು ಉಪಕರಣಗಳು, ಯಂತ್ರೋಪಕರಣಗಳು, ಸಂಗೀತ ಉಪಕರಣಗಳು, ಪುಸ್ತಕಗಳು, ವಾಹನಗಳು, ಹೀಗೆ ಎಲ್ಲ ರೀತಿಯ ಉಪಕರಣಗಳನ್ನು ಅಲಂಕರಿಸಿ ಪೂಜೆ ಮಾಡ್ತಾರೆ. ಪೂರ್ವ ಭಾರತ ಹಾಗೂ ಉತ್ತರ ಭಾರತಗಳಲ್ಲಿ ಕನ್ಯಾ ಪೂಜೆ, ಕುಮಾರಿ ಪೂಜೆ ಅಥವಾ ಕನಕ ಪೂಜೆಯನ್ನು ಮಾಡ್ತಾರೆ. ಈ ಆಚರಣೆ ಪ್ರಕಾರ 9 ಯುವ ಕನ್ಯೆಯರ ಹುಡುಗಿಯರನ್ನು ದುರ್ಗಾದೇವಿ 9 ರೂಪಗಳಾಗಿ ಪೂಜಿಸಲಾಗುತ್ತೆ. ನಂತರ ಅವರ ಪಾದಗಳನ್ನು ಶುದ್ಧ ಮಾಡಿ ಅವರಿಗೆ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಅವರನ್ನು ಅಲಂಕರಿಸ್ತಾರೆ. ಅವರಿಗೆ ಧರಿಸಲಿಕ್ಕೆ ಹೊಸ ಬಟ್ಟೆಗಳನ್ನು ಕೊಡ್ತಾರೆ. ಹಾಗೆ ತುಂಬ ಸಿಹಿಯನ್ನು ಕೊಟ್ಟು ಅವರಿಗೆ ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ಆತಿಥ್ಯವನ್ನು ಕೊಡ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಅತ್ಯಂತ ವಿಶೇಷವಾದಂಥ ಉಡುಗೊರೆಗಳನ್ನು ಕೊಟ್ಟು ದೇವಿಯ ರೂಪ ಪ್ರತಿರೂಪ ಇವರು ಅನ್ನುವಂತಹ ನಂಬಿಕೆಯಿಂದ ಗುಲಾಬಿ ಹೂಗಳಿಂದ ಮತ್ತು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಅವರಿಗೆ ಕೊಡೋದ್ರಿಂದ ಹಾಗೂ ತಾವರೆ ಹೂವುಗಳನ್ನು ಅವರಿಗೆ ಒದಗಿಸೋದ್ರಿಂದ ಸಾಂಪ್ರದಾಯಿಕವಾದಂತಹ ಹಲ್ವಾ, ಪೂರಿ ಇತ್ಯಾದಿಗಳನ್ನು ಅವರಿಗೆ ಅರ್ಪಿಸೋದ್ರಿಂದ ಹೇಗೆ ದುರ್ಗಾಮಾತೆಯನ್ನು ಸಂತೃಪ್ತಿಗೊಳಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಅದೆಲ್ಲವನ್ನು ಸಹ ಈ ಕನ್ಯಾ ದುರ್ಗೆಯರಿಗೆ ನೀಡಿ ದುರ್ಗಾಮಾತೆ ವಿಶೇಷವಾದ ಅನುಗ್ರಹವನ್ನು ಪಡೆಯೋದು ಈ ಆಚರಣೆಯ ವಿಶೇಷ ಆಗಿದೆ.
9 ಕುಮಾರಿಯರನ್ನು ಪೂಜಿಸುವ ಸಮಯದಲ್ಲಿ ಒಂದು ವಿಶೇಷವಾದಂತಹ ಆಚರಣೆಯೂ ಸಹ ಇದೆ. ದುರ್ಗಾದೇವಿಯ ಸಹೋದರ ಭೈರವ ಅನ್ನುವಂತಹ ನಂಬಿಕೆಯಿಂದ 9 ಕುಮಾರಿಯರ ಜೊತೆಗೆ ಒಬ್ಬ ಹುಡುಗನನ್ನು ಸಹ ಪೂಜಿಸಲಾಗುತ್ತೆ. ಮಹಾನವಮಿಯನ್ನು ಆಚರಿಸುವುದು ಸ್ತ್ರೀ ಶಕ್ತಿಯನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಸ್ನೇಹಿತರೆ. ಯಾವ ಹಬ್ಬಗಳಲ್ಲಿಯೂ ಸಹ ಇಷ್ಟು ವಿಶೇಷವಾದಂತಹ ಮರ್ಯಾದೆ ಅಥವಾ ಭಕ್ತಿಯನ್ನು ಸ್ತ್ರೀ ಶಕ್ತಿಗೆ ಪ್ರದರ್ಶಿಸುವುದು ನಾವು ಕಾಣೋದಿಲ್ಲ. ಆದ್ದರಿಂದ ಮಹಿಷಾಸುರನ ವಧೆಯಾದ ಮಹಿಳೆಯಿಂದ ಅವನು ಸಂಹರಿಸಲ್ಪಟ್ಟ. ಲೋಕ ಕಲ್ಯಾಣಕ್ಕಾಗಿ ಮಹಿಳೆಯು ಯಾವ ರೂಪದಲ್ಲಿ ಅದ್ಭುತವಾದ ಶಕ್ತಿಯನ್ನು ಪ್ರದರ್ಶಿಸ್ತಾಳೆ ಅನ್ನೋದಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ಇದು. ಆದ್ದರಿಂದ ಮಹಾನವಮಿಯು ಸ್ತ್ರೀತ್ವವನ್ನು ಸ್ಮರಿಸುವ ದಿನ ಆಗಿದೆ, ಸ್ತ್ರೀ ಶಕ್ತಿಯನ್ನು ಗೌರವಿಸುವ ದಿನವಾಗಿದೆ. ಸ್ತ್ರೀ ಶಕ್ತಿಯು ಜಗತ್ತಿಗೆ ಅತಿ ಒಳಿತನ್ನು ಮಾಡುತ್ತೆ ಅಂತ ನಂಬತಕ್ಕಂತಹ ವಿಶೇಷವಾದಂತಹ ದಿನ ಆಗಿದೆ. ಆದ್ದರಿಂದ ಮಹಾನವಮಿ ಅನ್ನೋದು ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿ, ಅದರಲ್ಲಿಯೂ ಭಾರತದಲ್ಲಂತೂ ನಾವು ಅತೀವವಾದ ಭಕ್ತಿ ಶ್ರದ್ಧೆಯಿಂದ ಇದನ್ನು ಆಚರಿಸ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಆಚರಣೆ ಇದ್ದರೂ ಸಹ ಹಿಂದೂ ಪುರಾಣದ ಪ್ರಕಾರ ಕುತೂಹಲಕರವಾಗಿರ್ತಕ್ಕಂತಹ ಕಥೆಗಳನ್ನು ಹೊಂದಿರುತ್ತಿದ್ದು ಮಂಗಳಕರವಾಗಿರ್ತಕ್ಕಂಥ ದಿನ ಆಗಿರುತ್ತೆ. ಆಸಕ್ತಿದಾಯಕವಾದ ಕಥೆಗಳನ್ನು ಹೊಂದಿರುತ್ತೆ. ಆದ್ದರಿಂದ ಮಹಾನವಮಿ ಅನ್ನೋದು ಅತಿ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂತಹ ವಿಚಾರ ಹಾಗೂ ಈಗಲೂ ಸಹ ಭಕ್ತಿಯಿಂದ ದೇವಿಯನ್ನು ಆರಾಧಿಸ್ತಕ್ಕಂತಹ ಕಾಲವೂ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ದುರ್ಗಾಮಾತೆ. ಎಲ್ರಿಗೂ ನಮಸ್ಕಾರ.